ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳಿಂದ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ನಾವೇನು ಇದನ್ನು ನೆನೆಸ್ಲಿಲ್ದಂಗೂ ಮಾಡ್ಬೋದು, ಟೇಸ್ಟ್ ಚೆನ್ನಾಗೇ ಬರುತ್ತೆ. ಟೈಮ್ ಇತ್ತು ಅಂದರೆ ನೆನೆಸಿ ಮಾಡ್ಬೋದು, ಇಲ್ಲಾಂದರೆ ಅದೇ ಥರನೂ ಹಾಗೇ ಮಾಡ್ಬೋದು. ನಾನು ಇಲ್ಲಿ ನೆನೆಸಿದಂಗೆ ಮಾಡ್ತಾ ಇರೋದು ತೋರಿಸ್ತಾ ಇರೋದು. ಇನ್ನೊಂದು ಸರಿ ನಾನು ನೆನೆಸ್ಬಿಟ್ಟು ಮಾಡೋದು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ, ಇದು ಹೆಸರು ಕಾಳು ಪಲ್ಯ ರೊಟ್ಟಿ ಚಪಾತಿಗೆಲ್ಲ ಸಕ್ಕತ್ತಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾವೇನಾದರೂ ಮರ್ತ್ಬಿಟ್ವಿ ಅಂದರೆ ನೆನೆಸೋದನ್ನು, ನಾವು ದಿಢೀರಾಗಿ ಈ ಥರ ಸಮ್ಮರಲ್ಲಿ ಹೆಸರು ಕಾಳು ತಂಪಲ್ವ, ಈ ಥರ ಪಲ್ಯ ಮಾಡ್ಕೊಳ್ಳೋದ್ರಿಂದ ದೇಹ ತಂಪಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ನೋಡಿ, ನಾನು ಇಲ್ಲೊಂದು ಕಪ್ ಹೆಸರು ಕಾಳು ತೊಗೊಂಡು ಒಂದು 2 ಸರಿ ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಜಿಲ್ ಹಾಕ್ಸ್ತೀನಿ. ಸಾಕು, ಕರೆಕ್ಟಾಗಿ ಬೇಯುತ್ತೆ. ಅದು 2 ವಿಜಿಲ್ ಆಗೋ ಅಷ್ಟೊತ್ತಿಗೆ ಒಂದು ಚಿಕ್ಕ ಜಾರ್ ತೊಗೊಂಡು ನಾನು 1-2 ಬೆಳ್ಳುಳ್ಳಿ, 1-2 ಖಾರಕ್ಕೆ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಕರಿಬೇವು ಮತ್ತು ಉಪ್ಪು ಹಾಕ್ಬಿಟ್ಟು ನೈಸ್ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಘಮನೂ ಚೆನ್ನಾಗಿರುತ್ತೆ, ಬೆಳ್ಳುಳ್ಳಿ ಜೀರಿಗೆದು ಅದು. ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ, ಮೆಣಸಿನ್ಕಾಯಿ ಇದೆಲ್ಲ ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ. ಇವಾಗ ನೋಡಿ, ಅದು ವಿಜಿಲು ಆಯಿತು. ಇನ್ನು ನಾನು ಒಗ್ಗರಣೆನೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಇಟ್ಬಿಟ್ಟು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾನು ಸಾಸಿವೆ ಹಾಕ್ತೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಕರಿಬೇವು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಬೇಗ ಇದು ಬೇಯಲಿ. ಇದು ಈರುಳ್ಳಿ ಎಲ್ಲ ಬೆಂದಾದಮೇಲೆ ಒಂದು ಹಾಫ್ ಬೆಂದಾದಮೇಲೆ ನಾವು ಇದಕ್ಕೆ ಟೊಮೊಟೊ ಹಾಕೋಣ. ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಒಂದು ಹಾಫ್ ಇದೇನು ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನಾವೇನು ಇದು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ, ಆ ಪೇಸ್ಟನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಇದು ಫ್ರೈ ಆಗಬೇಕು. ಯಾಕಂದರೆ ಮೆಣಸಿನ್ಕಾಯಿ ಎಲ್ಲ ಹಸಿದಿರುತ್ತಲ್ವ, ಅದಕ್ಕೋಸ್ಕರ. ನೋಡಿ, ಇವಾಗ ಇದು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಸ್ವಲ್ಪ ಬೆಂದಿದೆ ಅಲ್ವ. ಇವಾಗ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ವ ಮೆಣಸಿನ್ಕಾಯಿ ಪೇಸ್ಟು, ಅದನ್ನು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ನೀಟಾಗಿ. ಇದನ್ನು ಎಲ್ಲ ಆಯಿಲಲ್ಲಿ ಫ್ರೈ ಆದಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಇದು ಅರಿಶಿನದ ಪುಡಿ ಹಾಕ್ಬಿಟ್ಟು ಅರಿಶಿನ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ. ಇದು ಅರಿಶಿನ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು ಧನಿಯಾ ಪೌಡ್ರು ಎಷ್ಟು 2 ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತು 1 ಸ್ಪೂನಷ್ಟು ನಾನು ಇದು ಜೀರಿಗೆ ಪೌಡ್ರ್ ಹಾಕಿ, ಸ್ವಲ್ಪ ನಾವೇನು ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ಕೋತೀವಲ್ವ, ಮಸಾಲ ಪುಡಿ, ಅದನ್ನು 1 ಸ್ಪೂನ್ ಹಾಕಿದ್ದೀನಿ. ಹಾಕಿಬಿಟ್ಟು 3 ಎಣ್ಣೆಯಲ್ಲೇ ಹಾಕಬೇಕು. ಫ್ರೈ ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗಲಿ ಎಣ್ಣೆಯಲ್ಲೇ. ಆಮೇಲೆ ನಾವೇನು 2 ವಿಜಿಲ್ ಹಾಕ್ಸಿಟ್ಕೊಂಡಿದ್ವಿ ಅಲ್ವ ಹೆಸರು ಕಾಳು, ನೋಡಿ ಕರೆಕ್ಟಾಗಿ ಬೆಂದಿದೆ ಹೆಸರು ಕಾಳು. ಅದನ್ನು ಹಾಕ್ಬಿಡೋದು. ಹಾಕ್ಬಿಟ್ಟು ಚೆನ್ನಾಗಿ ಇದಕ್ಕೆ ಕುದಿಸೋದು. ನಿಮಗೆ ನೀರು ಎಕ್ಸ್ಟ್ರಾ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು. ತುಂಬ ನಮಗೆ ಉದುರಾಗಿ ಪಲ್ಯ ಬೇಕು ಅಂದರೆ ನೀರು ಮಿಕ್ಸ್ ಮಾಡಬಾರ್ದು, ಹಂಗೆ ಮಾಡ್ಕೋಬೋದು. ನಮಗೆ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಅಂದರೆ, ಗೊಜ್ಜು ಥರ ಬೇಕು ಅಂತ ಅಂದರೆ ಅದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಚಿಗೆ ಉಪ್ಪು ಹಾಕ್ಕೋಬೇಕು. ಅದರಲ್ಲಿ ಸ್ವಲ್ಪ ಮಿಕ್ಸಿಯಲ್ಲಿ ಸ್ವಲ್ಪ ಹಾಕಿದ್ದೆ ನಾನು, ಕಾಳಿಗೆ ಏನೂ ಹಾಕಿರಲಿಲ್ಲ. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಕುದಿಸ್ಬಿಟ್ಟು ಲಾಸ್ಟಿಗೆ ನಾವು ಇದೇನು ಹುಚ್ಚೆಳ್ಳು ಪೌಡ್ರು ಅಂತೀವಲ್ವ, ಕುರ್ಷಣಿ ಪುಡಿ, ಅದನ್ನು ಹಾಕಿ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ ರುಚಿಯಾಗಿರೋ ಒಂದು ಹೆಸರು ಕಾಳು ಪಲ್ಯ ರೆಡಿ ಆಯಿತು. ಈ ಪಲ್ಯ ರೊಟ್ಟಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ, ಆಮೇಲೆ ಅನ್ನಕ್ಕೂ. ಈ ಬೇಸಿಗೆಲಂತೂ ಹೆಸರು ಕಾಳು ತಂಪಲ್ವ, ವೀಕ್ಲಿ 1-2 ಟೈಮ್ಸ್ ತಿಂದರೆ ನಮಗೆ ಬಾಡಿ ಕೂಲಾಗಿರೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಪಲ್ಯನೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲ ನೆನೆಸ್ಬಿಟ್ಟು ನಾವೇನಾದರೂ ಇನ್ ಕೇಸ್ ನೆನೆಸ್ಲಿಲ್ಲ ಅಂದರೆ ದಿಢೀರನೇ ಈ ಥರ ಈಸಿಯಾಗಿ ಮಾಡ್ಕೋಬೋದು ಈ ಹೆಸರು ಕಾಳು ಪಲ್ಯನ. ತುಂಬ ಚೆನ್ನಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.